langi pene wadriya langi pene wadriya langi ತೀರದ ಸಂಗದವರೆಗೂ langi ತೀರದ ಸಂಗದವರೆಗೂ langi pene wadriya Paradillatore arjavantore Paradillatore arjavantore Kottavalade ಒಂದು ನಿಮಿಷದೆ langi pene wadriya Baba Natma Nada Ramana Baba Natma Nada Ramana ಬಾವಂತರದಲ್ಲಿರುತ್ತಲೇ ಜೀವರ ಪದವ ಜೀವರ ಸುಸ್ಥಿರ ಜೀವರ ಪದವ ಜೀವರ ಸುಸ್ಥಿರ ಭಾವನೆ ಗೆಲ್ಲಾವಲ ನೀಕ್ಷಣ ಭಾವದಿನ ಗೆಲ್ಲಾವಲ ನೀಕ್ಷಣ ಲಾಗಿ ಬೆಲೆ ವಾರ್ದಿಯ 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 ಜೈ ಜೈ ಕುಲವಯಂ ಚೇತೆ ಸುರಕುಲವಯಂ ಚೇತೆ ನಿಷ್ಕರುಣಿತಾಲೆನಿಚೆ ಜಗವ ಬಾಧಿಸು ತೀರ್ಪ ದುರ್ಳದ ಚೋದನನ ಪುರಮಿದ ನಿಲುಕಿಸಿದನು ಶ್ರೀರಾಮಚಂದ್ರನ ದಯದಿ ಚಂಡ ದಾನವ ಮಂಡಲೇಂದ್ರನ ಚಂಡ ದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಕಂಡೋಗೆಡೆ ತರಗೇಳುವೆ ಬಲ ಕಂಡೋಗೆಡೆ ತರಗೇಳುವೆ ಬಲ ಕಂಡನ ಕಂಡ ನಗರವ ಮಣಿಮಂಡಲವನಿದ ಕಂಡೆ ಕಂಡನ ದಿಂದೋಗೆ ಕಲ್ಲು ನಗಳ ಮೇಲೆ ನಾ ನಗೆಯುತ್ತೆ ಗಗನದಾಲ ದಿಂದೋಗೆ ಕಲ್ಲು ನಗಳ ಮೇಲೆ ನಾ ನಗೆಯುತ್ತೆ ತಲತ್ರೆ ಕೋಟ ಜಲದ ಮೇಲೆ ತಲತ್ರೆ ಕೋಟ ಜಲದ ಮೇಲೆ ತಲತ್ರೆ ಕೋಟ ಜಲದ ಮೇಲೆ ತ್ರಿಕೋಟ ಜಲದ ಮೇಲೆ ತ್ರಿಕೋಟ ಜಲದ ಮೇಲೆ ತ್ರಿಕೋಟ ಜಲದ ಮೇ ಪ್ರಜ್ವಲಿ ಪದ ಇತನ ಪಾಳಲ ದೇವರ ಪ್ರಜ್ವಲಿ ಪದ ಇತನ ಪಾಳಲ ದೇವರ ಕಂಡನ ಲಂಕಾ ನಗರವ ಮಣಿಮಂಡಲವನಿದ ಕಂಡೆ ಕಂಡನ ಆಕ ಈ ಅಂತಃಪುರವೇ ಹೊರಗಿನ ಬಾಗಿಲು ಎಷ್ಟೊಂದು ಸುಂದರವಾಗಿರಬೇಕಾದರೆ ಇನ್ನು ಆತನ ಅರಮನೆಯು ಎಷ್ಟೊಂದು ಸೊಗಸಾಗಿರಬಹುದು. ದೇವ, ಸಮುದ್ರ ಲಾಂಘನ ಕಾಲದಲ್ಲಿ ಅಡ್ಡಲಾಗಿ ಬಂದ ಮೈನಾಕ ಪರ್ವತವನ್ನು ತಿರಸ್ಕರಿಸಿದ್ದು, ನಾಗಮಾತೆಯ ಗರ್ವವನ್ನು ಅರಗಿಸಿದ್ದು, ನನ್ನನ್ನೇ ನುಂಗಲು ಬಂದ ಆ ಸಿಂಹಿಕೆಯ ಉದರದಲ್ಲಿ ಬೃಹದಾಕಾರವಾಗಿ ಬೆಳೆದು
ಅವಳ ಉದರವನ್ನು ಸೀಳಿಕೊಂಡು ಬಂದಿದ್ದು. ಇದೆಲ್ಲವೂ ನಿನ್ನ ಅನುಗ್ರಹದಿಂದ ಅಲ್ಲವೇ ದೇವ? ಈಗಿರುವಲ್ಲಿ ನನಗೆ ಭಯವೆಂದರೇನು? ಪಟ್ಟಣವನ್ನು ಪುರವನ್ನು ಪ್ರವೇಶ ಮಾಡಿಯೇ ತೀರುತ್ತೇನೆ. ಆಕ ನಾನು ನೀರಾಯಾಸವಾಗಿ ಪಟ್ಟಣವನ್ನು ಪ್ರವೇಶ ಮಾಡೋಣವೆಂದರೆ ಯಾರೋ ಓರ್ವ ರಕ್ಕಸಿಯು ಈ ಪುರದ ಬಾಗಿಲಲ್ಲಿ ಬೃಹದಾಕಾರವಾಗಿ ಮಲಗಿರುವಳಲ್ಲ. ಈಕೆಯು ಮಲಗಿರುವ ಸಮಯದಲ್ಲಿ ನಾನು ಏಡಿಯಂತೆ ಪುರಪ್ರವೇಶ ಮಾಡುವುದು ಸರಿಯಲ್ಲ. ಇವಳನ್ನು ಎಚ್ಚರಿಸಿ ನಿನ್ನ ಬಲಾಬಲಗಳನ್ನು ತಿಳಿದುಕೊಂಡು ಪುರಪ್ರವೇಶ ಮಾಡುವೆನು. ಏಯ್ ಚುಟ್ಕ ರವಿ, ಚುಟ್ಕ ಮಾಡ್ರಿ ರೀ. ಬೆಳಕರ್ಕ್ ಗೊತ್ತಾಯ್ತು ನಿಮ್ಗೆ. ಏನ್ರಿ ನಿಮ್ಗೆ ಎಲ್ಲ ಹೋಗ್ಬೇಕ ಪೂರ್ತಿಯ? ಏನಪ್ಪ ಇನ್ನು ಹೇಳ್ರಿ. ಅರ್ಧರಾತ್ರಿ ವೇಳೆಯಲ್ಲಿ ಎದ್ದು ತೀರುಗಾಡುವಂತ ಅರ್ಧರಾತ್ರಿ ವೇಳೆಯಲ್ಲಿ ಎದ್ದು ತೀರುಗಾಡುವಂತ ಕಳ್ಳ ಕಪಿಯನಿಲ್ಲ ಕದಕಾಳ ಕಪಿಯನಿಲ್ಲ ಬೂದಿ ಬೂದಿ ಝಳಕುವೆನ ಆರಾಲೋ ಕಪಿಯೇ ವಿಷಯಳು ಮಂದಿಯ ಆರಾಲೋ ಕಪಿಯೇ. ಅಮ್ಮ ಎಲ್ಲವೋ ಕಪಿಯೇ, ಅಮ್ಮ ಈ ಪಟ್ಟಣವನ್ನು ನೋಡಿ ಇದರೊಳಗೆ ಹೋಗಿ ಆನಂದ ಪಡಬೇಕೆಂದಿರುವೆನೋ ತಾಯಿ. ಈ ಪಟ್ಟಣಕ್ಕೆ ಪ್ರವೇಶವನ್ನು ಕೊಡು ತಾಯಿ. ಏನಂದೆ? ಈ ಸುಂದರವಾದ ಲಂಕಾಪಟ್ಟಣವನ್ನು ಪ್ರವೇಶಿಸಲು ಹರಿ ಹರ ಬ್ರಹ್ಮಾದಿಗಳಿಂದಲೂ ಸಾಧ್ಯವಿಲ್ಲ. ಅಂಥದ್ದರಲ್ಲಿ ಹುಲ್ಲು ಕಪಿಯಾದ ನಿನಗೆ ಸಾಧ್ಯವೇ? ಕೊಂಬೆಗೆ ಹಾರಾಡುವುದನ್ನು ಬಿಟ್ಟು ಸುಮ್ಮನೆ ಹೋದರೆ ಸರಿ, ಇಲ್ಲವಾದರೆ ನಿನ್ನನ್ನು ಒಂದೇ ಸಾರಿ ನುಂಗಿ ಬಿಡುವರು. ದೇವಾನು ದೇವತೆಗಳಿಗೆ ಅಸಾಧ್ಯವಾಗಿರಬಹುದು, ಈ ಮರ್ಕಟನಿಗೆಲ್ಲವೂ ಸಾಧ್ಯ ತಾಯಿ. ನನ್ನನ್ನು ಜಯಿಸಿ ಹೋಗು. ಓಹೋ, ಇವಳ ಹರಟೆಯು ಪ್ರಬಲವಾಯಿತು. ನಾನು ಇಷ್ಟು ಸಮಯ ತನಕ ಸ್ತ್ರೀ ಎಂದು ಸುಮ್ಮನಿದ್ದೆನು. ಎಲೆ ರಾಕ್ಷಸಿ, ಈ ಭಾರದ ಪೆಟ್ಟನ್ನು ಸಹಿಸಿಕೋ. ಆ ರಾಮಚಂದ್ರ, ಆಂಜನೇಯನೇ ನನ್ನನ್ನು ಕ್ಷಮಿಸು. ರಾವಣನಿಗೆ ಅಪಜಯವು, ಶ್ರೀರಾಮಚಂದ್ರಿಗೆ ಚಂದ್ರಮೂರ್ತಿಗೆ ಜಯವು. ಅಲ್ಲದೆ ರಾಮನ ಬಾಣದಿಂದ ರಾಕ್ಷಸರ ಸಮೂಹವರ ನಾಶವಾಗಿ ಶ್ರೀರಾಮಚಂದ್ರನಿಗೆ ಜಯವಾಗದು. ನೀನಿನ್ನ ಲಂಕಾಪಟ್ಟಣಕ್ಕೆ ಹೋಗಬಹುದು. ಆ ರಾಮಚಂದ್ರನು ನಿನಗೆ ಮಂಗಳವನ್ನುಂಟು ಮಾಡಲಿ. ಅಂತೂ ಇಂತೂ ಲಂಕಿಣಿಯನ್ನು ಭೇದಿಸಿ ಪುರಪ್ರವೇಶ ಮಾಡಿದ್ದಾಯಿತು. ಈ ಬೃಹದಾಕಾರ ಪಟ್ಟಣದಲ್ಲಿ ಮಾತೆಯವರನ್ನು ಎಲ್ಲಿ ಹುಡುಕಲಿ, ಏನು ಮಾಡಲಿ? ಸೀತೆಯ ಕಾಂಬುವ ರೀತಿಯು ಯಾವುದು? ಮಾತೆಯ ಪಾದವ ನಾನೆಂದು ಕಾಮೆನೋ. ಮಾತೆಯ ಪಾದವ ನಾನೆಂದು ಕಾಮೆನೋ. ಸೀತೆಯ ಕಾಂಬುವ ರೀತಿಯು ಯಾವುದು? ಮಾತೆಯ ಪಾದವ ನಾನೆಂದು ಕಾಮೆನೋ. ಚಿತ್ರದರ ಮಲೆಯ ಚಲಿಸಿದೆ ನಾನು, ಚಿತ್ರದರ ಮನೆಯ ಚಲಿಸಿದೆ ನಾನು, ವಿಚಿತ್ರದರ ಮನೆಯ ಚಲಿಸಿದೆ ನಾನು. ವಿಚಿತ್ರದರ ಮನೆಯ ಚಲಿಸಿದೆ ನಾನು. ಸೀತೆಯ ಕಾಂಬುವ ರೀತಿಯು ಯಾವುದು? ಮಾತೆಯ ಪಾದವ ನಾನೆಂದು ಕಾಮೆನೋ. ರಾಮ ರಾಮ ರಾಮ. ಆಕ ಎಲ್ಲಿ ಹುಡುಕಿದರೂ ಮಾತೆಯ ದರ್ಶನವೇ ಆಗಲಿಲ್ಲವಲ್ಲ. ಏನು ಮಾಡಲಿ? ಇನ್ನು ಮುಂದಕ್ಕೆ ಹೋಗಿ ನೋಡುವೆನು.
ಅದನ್ನು ಎಲ್ಲಿ ಹುಡುಕಲಿ? ಒಡೆಯನ ಬದಿಯು ಮುಗಿಯುತ್ತಾ ಬಂದಿರುವುದು. ಒಡೆಯನ ಬದಿಯೋ ಮುಗಿಯಲೆಂದಿಗೆ ತಡೆಯಲಾರೆ ತೋಕವ. ಒಡೆಯನ ಬದಿಯೋ ಮುಗಿಯಲೆಂದಿಗೆ ತಡೆಯಲಾರೆ ತೋಕವ. ಜಡಜಾಗೆಯ ಉಡುಪ ಮುಖಗಳ ಜಡಜಾಗೆಯ ಉಡುಪ ಮುಖಗಳ ಜಡಜಾಗೆಯ ಉಡುಪ ಮುಖಗಳ ಜಡಜಾಗೆಯ ಉಡುಪ ಮುಖಗಳ ಬಡ ನಡುವಿನ ಬಾಲೆಯ ಬಡ ನಡುವಿನ ಬಾಲೆಯ ಅಮಮ ಕಾಣೆ ಓಮಿ ಜಾತೆಯ ರಾಮ ಪಾತೆಯ ಅಮಮ ಕಾಣೆ ಓಮಿ ಜಾತೆಯ ಕಾಣೆ ನಾನು ಓಮಿ ಜಾತೆಯ ಕಾಣೆ ನಾನು ಓಮಿ ಜಾತೆಯ ಅಮಮ ಕಾಣೆ ಓಮಿ ಜಾತೆಯ ಅಮಮ ಕಾಣೆ ಓಮಿ ಜಾತೆಯ ರಾಮ ಪಾತೆ ಸೀತೆಯ ರಾಮ ಪಾತೆ ಸೀತೆಯ. ಆಗ ಒಡೆಯನ ಬದಿಯು ಮುಗಿಯುತ್ತಾ ಬಂದಿರುವುದು. ನಾನು ಏನು ಮಾಡಲಿ? ನಾನು ಮಾತೆಯವರನ್ನು ಕಾಣದೆ ರಿಕ್ತಾಸ್ತದಿಂದ ಹಿಂದಿರುಗಿದರೆ ಆ ಸಚಿವ ಶ್ರೇಷ್ಠ ಸಚಿವನಾಗಿರ್ತಕ್ಕಂಥ ಸುಗ್ರೀವರಾಜನು ವಚನಭ್ರಷ್ಟನಾಗುವನು. ಅಲ್ಲದೆ ರಾಮ ಲಕ್ಷ್ಮಣರು ಈ ವಿರಹದ ವೇದನೆಯಿಂದ ನರಳಿ ಸಾಯುವರು. ಈ ಘೋರವಾದ ವಿಚಾರವು ಅಯೋಧ್ಯೆಗೆ ತಿಳಿದರೆ ಮಾತೆಯವರು ಪುರಜನರೆಲ್ಲರೂ ಸಾಯುವರು. ಏನು ಮಾಡಲಿ? ಏನು ಮಾಡುವುದಿಲ್ಲೇನು? ಈ ತ್ರಿಕುಟಾಚಲ ಪರ್ವತವನ್ನೊಳಗೊಂಡ ಈ ಲಂಕಾನಗರವನ್ನು ನನ್ನ ಲಾಂಗೋಲನದ ಕಿತ್ತು ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರರ ಪಾದಕಮಲದಲ್ಲಿ ಇಡಬೇನು. ಜೈ ಜೈ ರಘುವೀರ ಸಮರ್ಥ. ಧನ್ಯನಾದೆನು ಧನ್ಯನಾದೆನು. ನನ್ನ ಅಶೋಕವನಕ್ಕೆ ಹೋಗಿ ಮಾತೆಯವರನ್ನು ಹುಡುಕುವೆನು. ಮನಸ್ಸಿನ ಚಿಂತೆ ತನು ಕರೆದಂತೆ ಮನಸ್ಸಿನ ಚಿಂತೆ ತನು ಕರೆದಂತೆ ಎಲ್ಲೆಡೆ ಹರಡಿದೆ ಗಾನಾಂಧಕಾರ. ಎಲ್ಲೆಡೆ ಹರಡಿದೆ ಗಾನಾಂಧಕಾರ. ಮನಸ್ಸಿನ ಚಿಂತೆ ತನು ಕರೆದಂತೆ. ರಾಮಚಂದ್ರ, ಈ ದುರುಳನಾದ ರಾವಣನು ನನ್ನನ್ನು ಅಪಹರಿಸಿರುವುದು ನಿನಗೆ ತಿಳಿಯದೆ ಸ್ವಾಮಿ. ಇನ್ನು ಎಷ್ಟು ದಿನಗಳ ಕಾಲ ಈ ತರ ಬಂಧನವಾಸಿಯಾಗಿರಬೇಕು ಸ್ವಾಮಿ? ಈ ಬಂಧನವಾಸಿಯಾಗಿರಬೇಕು. ಜಾನಕಿಯ ಸೌಂದರ್ಯವು ಲೋಕೋತ್ತರವಾಗುವುದು. ಜಾನಕಿ ಸೇವಿಸ ಬಂದೇರ್ಪೆನು ರಾಜೀ ವಾಯುತನಯನೇ ನಿನ್ನನುರಾಗದಿ ಜಾನಕಿ. ತೀಮಿಗೆ ದಾಸರಂ ಪರಿಭಾವಿಸಿ ತೀಮಿಗೆ ದಾಸರಂ ಪರಿಭಾವಿಸಿ ನುಡಿ ರಮಣಿ ಮಧುರ ಕೋಕಿಲವಾಣಿ
ನಿನಗೆ ಸೌಂದರ್ಯವೋ ಲೋಕೋತ್ತರವಾದದ್ದು. ಮುದ್ದಾಡುವೆ ಮೋಹನೆ ದಳ ನಯನೆ ಜಲ್ಗೆ ಮುದ್ದಾಡುವೆ ಮೋಹನೆ ಮದ್ದೋಂಬುಜ ದಳ ನಯನೆ ಸೊಗಸಿನ ಮಣಿ ಸೊಬಗಿನ ಓಕಣೆ ಜೋಡಿಗೆ ಸೊಗಸಿನ ಮಣಿ ಸೊಬಗಿನ ಓಕಣೆ ಸೊಗಸಿನ ಮಣಿ ಸೊಬಗಿನ ಮುಖವಾದ ಓದೋಸಿ ನೀರೇ ಮುಖವಾದೋರೆ ಮುದದೇನೆ ಮುಖವಾದೋರೆ ಮುದದೇನೆ Pagayolento, como vitalo. Pagayolento, como vitalo. Como una veta que Mutordume, Mohane. Matambuda, Galanayane. ಅಲ್ಪನಾದ ನರನೊಬ್ಬನನ್ನು ಪರಶ್ರಮಿಯಿಂದ ಹೇಳ್ತಿರುವಲ್ಲ, ಏನಿನ ಮುಗ್ಧದನ್ನ ಹೇಳಲು ಹೇಳಲಿ. ಅರಣ್ಯದಲ್ಲಿ ಕಂದು ಮುರಾದಿಗಳು ತಿಂದು ಚಳಿ ಮಳೆ ಕಷ್ಟಪಡಿಸ್ತಿರುವ ಆ ಬಡರಾಮನಿಂದ ಸುಖವೆತ್ತಣದು ಈ ತಿರೋಗಧಿಪತಿಯಾದ ಈ ದಶಕಟ ರಾವಣ ಸ್ವರೂಪ ಸುಖದಿಂದ ಬಾ ಅರಮನೆಗೆ ಹೋಗುವ. ಇಂತಹ ಮಾತುಗಳನ್ನಾಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ಸಾಕು ಸಾಕು ನಿನ್ನ ನುಡಿಗೆ ಲೋಕ ನಗುವುದೇ ನವನೆ ಸಾಕು ಸಾಕು ನಿನ್ನ ನುಡಿಗೆ ಲೋಕ ನಗುವುದೇ ನವನೆ ಸಾಕು ನರರು ರಕ್ಷಿಸುವರೆ ಜೋರ್ಗೆ ಸಾಕು ನರರು ರಕ್ಷಿಸುವರೆ ಪಾಪ ಸುಂದರಿ ಸಾಕು ಸಾಕು ಲೋಕ ನಗುವುದೇ ಈ ನಿಂದ ಮನಸ್ಸಿನ ಚಾಪಲ್ಯವನ್ನು ತೊರೆದು ಈ ದಿವ್ಯ ಭೋಗವನ್ನು ಅನುಭವಿಸು. ಬಾ ಅರಮನೆಗೆ ಹೋಗುವ. ಛೀ ದುಷ್ಟ, ನಿನ್ನ ದಿವ್ಯ ಮೋಘವನ್ನು ಸುಟ್ಟು ಹಾಕು. ಅದು ಅಲ್ಲದೆ ನನ್ನನ್ನು ಕದ್ದು ತಂದದ್ದು ನಿನ್ನ ಕುಲವನ್ನೇ ನಾಶ ಮಾಡುವ ಘಟ ಸರ್ಪ ಎಂದು ತಿಳಿದುಕೋ. ರಾವಣ, ಈಗಲೂ ನನ್ನ ಮಾತನ್ನು ಕೇಳು. ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ಸುಖವಾಗಿ ಬಾಳುವುದನ್ನು ಕಲಿ.
ನಿನ್ನ ಔದಾತ್ಯವೋ ಸಬಲವಾಯಿತು. ನಿನ್ನನ್ನು ಈ ಕ್ಷಣದಲ್ಲಿ ಸೀಳಿ ರಕ್ತಪಾನ ಮಾಡುವರು. ಏನು ಹೇಳುವೆ? ಪಡಪಡ ಸವಿ ನುಡಿಗಳ ನುಡಿಗಡೆ ಪಡಪಡ ಸವಿ ನುಡಿಗಳ ನುಡಿಗಡೆ ಆಡಿದಾಡಿದ ಕಡಿದ ತೋರ್ತು ಚಡಲು ಪಡುಗುಡಿ ಬಜಡನಿಂದ ಪಡುಗುಡಿ ಬಜಡನಿಂದ ಪಡಿದಿಪ್ಪನೋ ಕಡಂಗೆ ಕುಡಿದಿಪ್ಪನೋ ಎತ್ತರವ ಏ ಭಕ್ಷಳೆ, ನಿನ್ನ ಔದಾತ್ಯವು ಪ್ರಬಲವಾಯಿತು. ನಿನ್ನನ್ನು ಈ ಕ್ಷಣದಲ್ಲಿ ಸೇರಿ ರಕ್ತಪಾನ ಮಾಡುವ. ಏನು ಪ್ರಾಣೇಶ್ವರ ಸ್ವಾಮಿ ಶಾಂತರಾಗಿ, ಸ್ವಾಮಿ ಶಾಂತರಾಗಿ. ಪರಸ್ತ್ರೀಯರ ಮೇಲೆ ಕೈ ಮಾಡುವುದು ನ್ಯಾಯವೇ, ಧರ್ಮವೇ? ಅದು ಅಲ್ಲದೆ ವೇದವತಿಯನ್ನು ಕೆಣಕಿ ವೇದವತಿಯ ಶಾಪಕ್ಕೆ ಗುರಿಯಾಗಿದೆ. ಶಾಂತರಾಗಿ ಪ್ರಿಯ, ಶಾಂತರಾಗಿ. ನಿಜ ಮಂಡೋದರಿ, ನಿಜ. ಹಿಂದೆ ಒಂದೋರ್ತಿ ಪುತ್ರಿಯತೆ ಶಾಪಕ್ಕೆ ಸಿಕ್ಕಿ ಬಹಳವಾಗಿ ನೊಂದಿರುವೆನು. ಏನು ಹೆಸರೇ, ಒಂದು ಮಾಸದೊಳಗಾಗಿ ಈ ಚಾಣಕ್ಯ ಮನಸ್ಸನ್ನು ನನ್ನ ಕಡೆಗೆ ತಿರುಗಿಸುವಂತೆ ಮಾಡಬೇಕು. ಇಲ್ಲವಾದರೆ ಕಠಿಣ ಶಿಕ್ಷೆಯನ್ನು ವಿಧಿಸಲು ಎಚ್ಚರಿಕೆ. ನಡೆ ಮಂಡೋದರೆ ನಡೆ. ಕೊರಳಿಗೆ ಜಡೆಯಲೆ ಕೊರಳಿಗೆ ಜಡೆಯಲೆ ಉರುಳನ್ನು ಆಗುವೆ. ಉರುಳನ್ನು ಆಗುವೆ. ಹರದಡಿಯಲ್ಲಿ ನಿಂತು ಹರಡವಾನಿಗುವೆ. ಶ್ರೀರಾಮ ಪಾಲಿಸು, ರಘುರಾಮ ಪಾಲಿಸು, ಶ್ರೀರಾಮ ಪಾಲಿಸು, ರಘುರಾಮ ಪಾಲಿಸು. ತಡೆ ಅಕೃತ್ಯವಿದವು ದುಡುಕದಿರವು ತಾಯೇ. ತಡೆ ತಡೆ ಅಕೃತ್ಯವಿದವು ದುಡುಕದಿರವು ತಾಯೇ. ಸೊಗದಳೇರ್ಪ ಶ್ರೀರಾಮ. ಅಮ್ಮ ತಡೆ ತಡೆ, ಅಕೃತ್ಯವೆಮ್ಮೆಸಗಬೇಡ ತಾಯಿ. ತಡೆ ತಡೆ, ಕ್ಷೇಮದಿಂದ. ಕ್ಷೇಮದಿಂದ ಗರು ತಾಯೆ ರಾಮ ರವಿ ಕುಲ ಸೋಮ ಪ್ರತಾಪ. ಕ್ಷೇಮದಿಂದ ಗರು ತಾಯೆ ರಾಮ ರವಿ ಕುಲ ಸೋಮ ಪ್ರತಾಪ. ಚೇರಾತಿಯಲೆ ಪವಳ ದೇವ, ಚೇರಾತಿಯಲೆ ಪವಳ ದೇವ. ದೇವತೆಗಳ ವಿನ್ನಪವನು ಬೇಡ, ದೇವತೆಗಳ ವಿನ್ನಪವನು ಬೇಡ. ಭೂಮಿ ಪಾರವ ಪರವೆನೆನುತ, ಭೂಮಿ ಪಾರವ ಪರವೆನೆನುತ. ಬೇಡ್ದ ದಶರಥ ಕುವರನುತ. ಕ್ಷೇಮದಿಂದ ಏಕರು ತಾಯೆ ರಾಮ ರವಿ ಕುಲ ಸೋಮ ಪ್ರತಾಪ. ಕ್ಷೇಮದಿಂದ. ಅಮ್ಮ, ನನ್ನ
ನನ್ನೊಡೆಯನಾದ ಸುಗ್ರೀವನ ಜೊತೆಯಲ್ಲಿ ರಾಮ ಲಕ್ಷ್ಮಣರು ಕ್ಷೇಮದಿಂದ ಇರುವರು ತಾಯಿ, ಇರುವರು. ಇದೇನು, ನಾನೇನಾದರೂ ಸ್ವಪ್ನವನ್ನು ಕಾಣುತ್ತಿರುವೆನೆ? ಸ್ವಪ್ನದಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಳಕರವೆಂದಿದ್ದರಲ್ಲ ರಾಮಚಂದ್ರ. ಅಮ್ಮ, ನಾನೇನು ಮಾಡಲಿ? ಅಮ್ಮ, ತಾವು ಯಾರು? ಈ ರೀತಿ ದುಃಖವನ್ನೇ ಉದ್ಯೋಗವನ್ನಾಗಿ ಮಾಡಿಕೊಂಡು ಪರಿತಪಿಸುತ್ತಿರುವ ತಾವು ಯಾರು ತಾಯಿ? ಆ ನೀಚನಿಂದ ಅಪಹರಿಸಲ್ಪಟ್ಟ ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ಸೀತಾದೇವಿಯೇ ತಾವಾಗಿದ್ದ ಪಕ್ಷದಲ್ಲಿ ಕೆಲವು ಗುಟ್ಟಾದ ವಿಚಾರಗಳಿರುವವು. ತಾವು ಯಾರೆಂಬುದನ್ನು ತಿಳಿಸಬೇಕು ತಾಯಿ. ಈತನ ನಯ ವಿನಯಗಳನ್ನು ನೋಡಿದರೆ ಶತ್ರು ಪಕ್ಷದವನಲ್ವ ಎಂದು ತೋರುವುದು. ನಿಜಾಂಶವನ್ನು ತಿಳಿಸುವೆ. ಅಯ್ಯ, ಆ ದುರುಳನಾದ ರಾವಣನಿಂದ ಅಪಹೃತಳಾದ ನಿರ್ಭಾಗ್ಯ ಸೀತೆಯೂ ನಾನೇ. ಕೊಂದಲಿಸದರೆಂದನ ರಘುನಂದನ ಕಡೆ ಎಂದ ನಿಮ್ಮಯ, ರಘುನಂದನ ಕಡೆಗೆಂದನೆ ಕಂದವರಿಯಲು ಬಂದ ಸೇವಕ, ಕಂದವರಿಯಲು ಬಂದ ಸೇವನೆಂದು ತಿಳಿ ಅರವಿಂದಲು ತಂದೆ ಬಿಡು ಮಾತೆ ವಸುಂಧರ ಸೋಲೆ ಬೃಂದಾರ ಕುಟುಂಬ ತಂದೆ ಬಿಡು ಮಾತೆ ವಸುಂಧರ ಸೋಲೆ ಬೃಂದಾರ ಕುಟುಂಬ. ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಾಕನು ನಾನು. ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕನು ನಾನು. ಪಾವನನ ಲೋಕಾವನನ, ಪಾವನನ ಲೋಕಾವನನ ರಾಜಿ ಅಲೋಚನ ಪಾವನ. ಪಾವನನ ಲೋಕಾವನನ ರಾಜಿ ಅಲೋಚನ ಪಾವನ. ಭಾವಿಸುತ್ತಲೇ ಬಿದ ಬಿದ ಸುಗ್ರೀವನಾಗ್ರಯ ಪಡೆದು ಬಂದ ತಂದೆಗ ಬಿಡು ಮಾತೆ ವಸುಂಧರ ಸೋಲೆ ಬೃಂದಾರ ಕುಟುಂಬ. ತಂದೆಗ ಬಿಡು ಮಾತೆ. ಅಮ್ಮ, ಸಂದೇಹ ಪಡಬೇಡ ತಾಯಿ. ಆ ಸುಗ್ರೀವರಾಜನಿಂದ ಆಜ್ಞಾಪಿಸಲ್ಪಟ್ಟು ನಿಮ್ಮನ್ನು ಹುಡುಕಲು ಬಂದ ರಾಮಸೇವಕನು ತಾಯಿ. ನನ್ನನ್ನು ಅನ್ಯತಾ ಭಾವಿಸಬೇಡ ತಾಯಿ. ಅಯ್ಯ, ಅದಿರಲಿ. ನೀನು ಯಾರು? ಅದು ಅಲ್ಲದೆ ನಿನ್ನ ಆಶ್ರಮ ಧರ್ಮವಾವುದು? ಅಮ್ಮ, ಬ್ರಹ್ಮಚರ್ಯ ಆಶ್ರಮದಲ್ಲಿರುವ ನಾನು ಶ್ರೀರಾಮನ ಅನುಗ್ರಹದಿಂದ ಶ್ರೀರಾಮಚಂದ್ರನ ಅಂತರಂಗ ಭಕ್ತನಾಗಿರುವೆನು ತಾಯಿ. ಕೇಸರಿ ಎಂಬ ಕಪಿಕುಲಾದ್ಯರ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭದಲ್ಲಿ ಈಶ್ವರ ಪ್ರಣೀತವಾಗಿ ವಾಯುದೇವರ ಪ್ರಸಾದದಿಂದ ಜನಿಸಿರುವ ನನ್ನನ್ನು ಹನುಮಂತನೆಂತಲೂ ಮಾರುತಿ ಅಂತಲೂ ಕರೆಯುವರು ತಾಯಿ. ಅಮ್ಮ, ಶ್ರೀರಾಮಚಂದ್ರನ ಆಜ್ಞಾಪಿಸಲ್ಪಟ್ಟು ನಿಮ್ಮನ್ನು ಹುಡುಕಲು ಬಂದ ರಾಮಸೇವಕನು ತಾಯಿ. ನನ್ನನ್ನು ವಿಪಕ್ಷದವನೆಂದು ಭಾವಿಸಬೇಡ ತಾಯಿ. ಅಯ್ಯ ಮಾರುತಿ, ನನ್ನ ಸ್ವಾಮಿಯು ನರನು, ನೀನು ವಾನರನು. ನಿಮ್ಮಿಬ್ಬರಿಗೂ ಸಖ್ಯವಾದ ಬಗೆ ಹೇಗೆ? ಅದು ಅಲ್ಲದೆ ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ಹೇಗೆ ಲಂಘಿಸಿ ಬಂದೆ? ಆಗಿನ ನಿನ್ನ ಆ ರೂಪವನ್ನು ನಾನು ನೋಡಬಹುದೇ? ತಾಯಿ, ಆ ರೂಪವನ್ನು ಬಯಸಬೇಡ ತಾಯಿ, ಭಯಪಡುವೆ ತಾಯಿ. ಆಂಜನೇಯ, ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯವೆಂದರೇನು? ತಮ್ಮಿಚ್ಛೆಯಂತೆ ಆಗಲಿ ತಾಯಿ. ಆಂಜನೇಯ, ಈ ಘೋರ ರೂಪವನ್ನು ನೋಡಲಾರೆ, ಸೌಮ್ಯ ರೂಪವನ್ನು ಧಾರಣೆ ಮಾಡು. ಹೃದಂಬುಜದೆ ಮದಂಬಡೆ ಕದಂಬದರ ಕದಂಬ ಗಜೆ, ಹೃದಂಬುಜದೆ ಮದಂಬಡೆ ಕದಂಬದರ ಕದಂಬ ಗಜೆ. ಬೆದರಬೇಡ ಮಾತೆ ಮಾನೇತೆ ಸದಯೇ ಚೋಪಾಲ್ವಿಕೆ, ಬೆದರಬೇಡ್ವೆ ಮಾತೆ ಮಾನೇತೆ. ನೀಲದಾಂಬಗೆ ನಿನ್ನ ವೀರಗ ಬೇರೆ ಸೇರುವ ವೀರ ರಾಘವ,
ಇಂಥ ಹಬ್ಬಕ್ಕೆ ನಿನ್ನ ವಿರಕವ ಬೇರೆ ಕೇರುವ ವೀರರ ಸರಿದಾನ ವಾರಿದಾಳ ಸರಿದಾನ ವಾರಿದಾಳ ವಿಧಾರಿಸಿ ಬಲ ತೋರಿಸಿ ನಿನ್ನ ದಾರಿ ಮುದವೇರಿಸುವೆ ವಿಧಾರಿಸಿ ಬಲ ತೋರಿಸಿ ನಿನ್ನ ದಾರಿಯ ಮುದವೇ ಬೆದರೇ ಬೇಡವೇ ಮಾತೆ ಮಾನಿತೆ ಸದಯೇ ಜೋಬಾನಿತೆ ಬೆದರೇ ಬೇಡವೇ ಮಾತೆ ಮಾನಿತೆ ಅಮ್ಮ ನಿನ್ನ ಸೇವಕನು ನಿನ್ನ ಕಣ್ಮುಂದೆ ಇರುವೆನು ತಾಯಿ. ಅಜ್ಜಿ, ಈ ವಿದ್ಯೆಗಳನ್ನೆಲ್ಲ ಎಲ್ಲಿ ಕಲಿತೆ? ಅಮ್ಮ ಇನ ಮುಖಸುರರಲ್ಲೇ ವಿನಯದೇ ಘನತರ ವಿದ್ಯೆಗಳ ಅಭ್ಯಾಸಿಸಿದ ನಮ್ಮ ಜನನೇ ಅಣುಮಗದಾಗಲು ಬಲ್ಲೆನೋ ಅಮ್ಮ ಅಣುಮಗದಾಗಲು ಬಲ್ಲೆನೋ ಹನುಮಂತನೆಂಬ ನಾಮವಿಗೋದು ಶುಭಾಂಗೇ ಅಮ್ಮ ಅಣುರೂಪಿಯಾದ ಬೃಹದಾಕಾರವಾದ ಆಕಾರವನ್ನು ಪಡೆಯುವೆ ತಾಯಿ. ಅಮ್ಮ ಶ್ರೀರಾಮಚಂದ್ರರು ನೀವು ಜಲಕ್ರೀಡೆಯನ್ನು ಆಡುವಾಗ ನೀರನ್ನು ಕುಲುಕುತ್ತಾ ನಿಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಿದರಂತೆ ನಿಜವಾ ತಾಯಿ? ನಿಜ ಮಾರುತಿ. ವಾಮಾಗ್ರಿಯಲ್ಲಿ ವಸುದಳವೆಂಬ ಚಿಹ್ನೆ ಇರುವುದಂತೆ ನಿಜವಾ ತಾಯಿ? ಸತ್ಯ. ಮುಂಗೈಯ ಮೇಲೆ ಮತ್ಸ್ಯಲಾಂಛನ ಚಿಹ್ನೆ ಇರುವುದು ನಿಜ. ಅಮ್ಮ ಕಾಕಾಸುರರ ವೃತ್ತಾಂತವನ್ನು ಅತಿ ಗೌಪ್ಯವಾಗಿ ತಿಳಿಸಬೇಕಾಗಿರುವುದು ತಾಯಿ. ತಾವ್ಯಾರೆಂಬುದನ್ನು ತಿಳಿಸಿ ತಾಯಿ. ಮಾರುತಿ, ನೀನು ಹೇಳುವುದೆಲ್ಲವೂ ಸತ್ಯವೇ, ಆದರೆ ನನಗೆ ಇನ್ನೂ ನಂಬಿಕೆ ಸಾಲುವುದಾಗಿದೆ. ನನ್ನ ಸ್ವಾಮಿಯ ಗುಣಲಕ್ಷಣಗಳನ್ನು ವರ್ಣಿಸಬಲ್ಲೆಯ? ಅಮ್ಮ ಶ್ರೀರಾಮಚಂದ್ರನ ಗುಣಲಕ್ಷಣಗಳನ್ನ ಸಾಮುದ್ರಿಕ ಶಾಸ್ತ್ರದಲ್ಲೇ ಪೇಳದ ಸದಲವಾಗಿರುವುದು ತಾಯಿ. ಅಮ್ಮ ಸಪ್ತ ಸಾಗರವನ್ನೇ ಶಾಹಿಯನ್ನಾಗಿ ಮಾಡಿಕೊಂಡು ಮೇರು ಪರ್ವತವನ್ನೇ ಲೇಖನಿಯನ್ನಾಗಿ ಮಾಡಿಕೊಂಡು ಸಹಸ್ರಾರು ವರ್ಷಗಳ ಗಣೇಶನೇ ಬರೆದರು ಮುಗಿಯಲಿಲ್ಲ ತಾಯಿ. ಅಲ್ಲದೆ ಸಪ್ತ ಪಣಿಗಳುಳ್ಳ ಆದಿಶೇಷನಿಂದಲೂ ಆಗಲಿಲ್ಲ ತಾಯಿ. ಅಮ್ಮ ಮರ್ಕಟ ತಾಯಿ, ನಾನು ಏನ ಬಲ್ಲೆನು ತಾಯಿ? ನನಗೆ ತಿಳಿದ ಮಟ್ಟಿಗೆ ವನಿಸುವೆನು, ಅನ್ಯಥಾ ಭಾವಿಸಬೇಡ ತಾಯಿ. ಶ್ರೀರಾಮನ ಶುಭ ಲಕ್ಷಣಗಳ ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕ ಶಾಸ್ತ್ರದಲ್ಲೇ ಬೇಳರ ಸದಳವಮ್ಮ ಜನನೇ ಮಾರ್ಕಟನು ನಾನು ಏನ ಬಲ್ಲೆನೋ ರಾಮನೊರ್ಣಿಸಲು ಅಸದಳವಮ್ಮ ಜನನೇ ಬುದ್ಧಿಯಲ್ಲಿ ಬೃಹಸ್ಪತಿ ಅಂತಲೂ ರೂಪದಲ್ಲಿ ಮನ್ಮಥನಂತಲೂ ಸದಾ ಪಿತೃವಾಕ್ಯ ಪರಿಪಾಲನೆಯಲ್ಲಿ ಸದಾ ನಿರತನಾಗಿರುವೆನು ತಾಯಿ. ನೀನು ಹೇಳುವುದೆಲ್ಲವೂ ಸತ್ಯವೇ, ಆದರೆ ನನಗೆ ಇನ್ನೂ ನಂಬಿಕೆ ಸಾಲದಾಗಿದೆಯಲ್ಲ, ನಾನೇನು ಮಾಡಲಿ? ಅಮ್ಮ ಒಂದೇ ಒಂದು ಸಾರಿ ನನ್ನ ಮನಸ್ಫೂರ್ತಿ ಆಶೀರ್ವಾದ ಮಾಡಿ ಕಳಿಸು ತಾಯಿ. ಪ್ರಿಯ ರಾಮ ಭಕ್ತನಿಯ ದಾಸನಾಗು, ಪ್ರಿಯ ರಾಮ ಭಕ್ತನಿಯ ದಾಸನಾಗು, ಪ್ರಿಯ ರಾಮ ಭಕ್ತನಿಯ ದಾಸನಾಗು, ಪ್ರಿಯ
ನಿನಗೆ ಮಂಗಳವಾಗಲಿ. ಮೇಲೇಳು ಕಂದ. ತಾಯಿ, ರಾಮಾನುಗ್ರಹವಿದ್ದಂತಾಗಲಿ. ಶ್ರೀರಾಮಚಂದ್ರನಿಂದ ತಂದಿರುವ ಅಂಗುಳಿಕೆಯನ್ನು ಸಮರ್ಪಿಸಿಕೋ ತಾಯಿ. ಅಮ್ಮ, ನಿಮ್ಮನ್ನು ಕಂಡ ಗುರುತಿಗೆ ಯಾವುದಾದರೂ ಒಂದು ಅಭಿಜ್ಞ ಚೂಡಾರತ್ನವನ್ನು ಕೊಡು ತಾಯಿ. ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರರ ಪಾದಕಮಲದಲ್ಲಿ ಇಡಬೇನು ತಾಯಿ. ಬರೆದಿದ್ದೇನೆ, ಇದು ತೆಗೆದುಕೋ ಆಂಜನೇಯ. ಧನ್ಯನಾದೆನು ತಾಯಿ, ಧನ್ಯನಾದೆನು. ಇನ್ನು ನಾನು ಬಂದ ಕಾರ್ಯವಾಯಿತು. ಅಮ್ಮ, ನಾನು ನನಗೆ ಹೊರಡಲು ಅಪ್ಪಣೆಯನ್ನು ಕೊಡು ತಾಯಿ. ಹಾಗೆ ಆಗಲಿ ಮಾರುತಿ. ಸಚಿವಾಯಂ ಸೋಜಿಗ ಗತಿಸಿರ ಕೊಡಗ ಸಚಿವಾಯಂ ಸೋಜಿಗ ಕೊಡಗ ಸಚಿವಾಯಂ ಸೋಜಿಗ ಅಕ್ಷಯ್ ಕುಮಾರನು ತಕ್ಷಣ ಸಮರೋದೆ ಅಕ್ಷಯ್ ಕುಮಾರನು ತಕ್ಷಣ ಸಮರದು ಈ ಕಿಡಿಗೊಳಿಸಿದ ಅಕ್ಷರದು ಸರಿಗೊಳಿಸಿದ ಅಕ್ಷರದು ಸಚಿವಾಯ ಸೋಜಿಗ ಗತಿಸಿರೆ ಕೊಡಗ ಸಚಿವಾಯ ಸೋಜಿಗ. ಸಿಂಹಾಸನದ ಮೇಲೆ ಕುಳಿತು ಈ ರಾಮದೂತನಾದ ನನ್ನನ್ನು ಅಪಮಾನಿಸುತ್ತಿರುವನು. ಆದ್ದರಿಂದ ಈ ನನ್ನ ಲಾಂಗೋಲನದಿಂದ ಭೇದಿಸಿಕೊಂಡು ನಾನೇ ಒಂದು ಸಿಂಹಾಸನವನ್ನು ಮಾಡಿಕೊಂಡು ಅದರ ಮೇಲೆ ಕುಳಿತು ಪ್ರತ್ಯುತ್ತರವನ್ನು ನೀಡುವೆನು. ಅಯ್ಯ ರಾವಣ, ರಾವಣ ರಾವಣ ಎಂಬ ಅನೇಕ ರಾವಣನ ಚರಿತ್ರೆಗಳನ್ನು ಕೇಳಿದ್ದನು. ಅದರಲ್ಲಿ ನೀನು ಯಾವ ರಾವಣನೋ? ಎಲ್ಲವೋ ಕವಿಯೇ, ನೀನು ಬಹುಜನ ರಾವಣನನ್ನು ನೋಡಿರುವೆಂದು ಹೇಳಿದೆಯಲ್ಲ. ಎಷ್ಟು ಜನ ರಾವಣನು ಬಗಳ. ಹಾಗಾದರೆ ಹೇಳುವೆನು ಕೇಳು. ಕೈಲಾಸವನತಿ ತೋಳ್ಗಳು ತೆಲುಗೆರೆ, ಕೈಲಾಸವನತಿ ತೋಳ್ಗಳು ತೆಲುಗೆರೆ, ಓಲಾಡುತ್ತಲಿದ್ದ ತೋರ್ತಾದಮನು ನೀನೇನೋ ಕಳ್ಳ ರಾವಣನೆ ಭುವನು ನೀನೇನೋ ಅದಮ್ಮ. ಕೈಲಾಸ ಪರ್ವತವನ್ನು ಎತ್ತಲು ಹೋಗಿ ಅದನ್ನು ಎತ್ತಲಾಗದೆ ಅದರ ಅಡಿಯಲ್ಲಿ ತನ್ನ ಕೈಗಳನ್ನು ಸಿಲುಕಿಕೊಂಡಾಗ ಅರಹರ ಮಹಾದೇವ ಅಂತ ಗೋಳಾಡುತ್ತಿದ್ದ ರಾವಣ ನೀನೇನು? ಎಲ್ಲವೋ ಮುದಿಕವಿಯೇ, ನನ್ನ ಪರಮೇಶ್ವರನಿಗೆ ಅಪಮಾನವಾಗುವುದೆಂದು ಮುಗ್ಗರಿಸಿ ಬಿದ್ದ ಮಾತು ಕೇಳಿದೆಯೇ? ಅದೇನು ಮಗಳು ಮುಂದೆ ಹೇಳು. ಕಾರ್ತಿವೀರ್ಯ ನಟರೆ ಕಾರ್ತಿಕ ಗೆಲ್ಲುಗೆರೆ, ಕಾರ್ತಿವೀರ್ಯ ನಟರೆ ಕಾರ್ತಿಕ ಗೆಲ್ಲುಗೆರೆ, ಓಲಾಡುತ್ತಲಿದ್ದ ತೋರ್ತ ಅದಮನೋ, ಓಲಾಡುತ್ತಲಿದ್ದ ತೋರ್ತ ಅದಮನೋ ನೀನೇನೋ ಕಳ್ಳ ರಾವಣನ ನೀನೇನೋ ಅದಮ. ಕಾರ್ತಿವೀರ್ಯಾರ್ಜುನನು ಗೆಲ್ಲುವೆನು ಎಂದು ಹೋಗಿ ಅವನಿಂದ ಬಂಗಾರದ ಬಳೆಗಳನ್ನು ತೋರಿಸಿಕೊಂಡು ಸಹಸ್ರಾರು ವರ್ಷಗಳ ಕಾಲ ಕಾರಾಗೃಹದಲ್ಲಿ ಪಡೆಯುತ್ತಿದ್ದ ರಾವಣ ನೀನೇ ಏನು? ಅವನೊಬ್ಬ ರಾವಣ ಮಗಳು. ಉಳುವೆಂದು ಸರದಿಯೋ ಮುಳುಗಿಸಿ ವಾಲಿಯೋ, ಉಳುವೆಂದು ಸರದಿಯೋ ಮುಳುಗಿಸಿ ವಾಲಿಯೋ, ಅಂಗದನ ತೊಟ್ಟಿಲಲೆ ಒದೆಗಳ ದೇವ, ಅಂಗದನ ತೊಟ್ಟಿಲಲೆ ಒದೆಗಳ ದೇವ ನೀನೇನೋ ಕಳ್ಳ ರಾವಣನೆ ಭುವನು ನೀನೇನೋ ಅದಮ್ಮ. ನನ್ನ ವಂಶಜನಾದ ವಾಲಿಯು ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡುವಾಗ ಅವನನ್ನು ನೀನು ಕೆಳಕಲು ಯಾವುದೋ 10 ತಲೆ ಉಳುವೆಂದು ನಿನ್ನನ್ನು ಎಡಮುರಿ ಕಟ್ಟಿ ಸಪ್ತ ಸಾಗರದಲ್ಲೆದ್ದಿ ತನ್ನ ಮಗನಾದ ಅಂಗದನ ತೊಟ್ಟಿಲಿಗೆ ಕಟ್ಟಿದಾಗ ಅವನ ಕಾಲುಗಳಿಂದ ಕೊಡುತ್ತಿದ್ದ ಪ್ರಹಾರವನ್ನು ತಾಳದಲ್ಲಿ ಗೋಳಾಡುತ್ತಿದ್ದ ರಾವಣ ನೀನೇ ಏನು? ಅವನೊಬ್ಬ ರಾವಣ ಮಗಳು ಕಪಿಯೇ.
ಶ್ರೀ ರಘುರಾಮರ ನಾರಿಯ ತೋರ ಬರೋ ಬರೋ ಶ್ರೀ ರಘುರಾಮರ ನಾರಿಯ ತೋರಲೆ ಆರಯ ತಾಂದಿಕ ತೋರ್ತಾದ ಮನೋ ಆರಯ ತಾಂದಿಕ ತೋರ್ತಾದ ಮನೋ ನೀನೇನೋ ಕಳ್ಳ ರಾವಣನೆಂಬುವನು ನೀನೇನೋ ಅದಮ. ರಾಮ ಲಕ್ಷ್ಮಣರು ಇಲ್ಲದ ಸಮಯದಲ್ಲಿ ಕಪಟ ಸನ್ಯಾಸಿ ವೇಷವನ್ನು ಧರಿಸಿ ಭಿಕ್ಷಾಟನ ನಾಟಕವನ್ನಾಡಿ ಸೀತಾಮಾತೆಯವರನ್ನು ಕದ್ದು ತಂದ ರಾವಣ ನೀನೇ ಏನೋ? ಓ ಕಪಿಯೇ, ಅವನೇನೋ ಬೇರೆ ರಾವಣ. ರಾಮ ಜಯತು ಶ್ರೀ ರಾಮ ಸುರಾಮ. ರಾಮ ಜಯತು ಶ್ರೀ ರಾಮ ಸುರಾಮ. ಅಮರ ವಿನುತ ಬಲ ಅಮರ ವಿನುತ ಬಲ ಅಮರ ವಿನುತ ಪದ ಅಮರ ವಿನುತ ಬಲ ಅಮಿತ ಫಲ ಪದ. ರಾಮ ಜಯತು ಶ್ರೀ ರಾಮ ಸುರಾಮ. ರಾಮ ರಾಮ ರಾಕ್ಷಸ ಭೀಮ. ರಾಮ 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 ರಾಕ್ಷಸ ಭೀಮ. ರವಿ ಕುಲ ಸೋಮ ರಾಜರ ರಾಮ. ಪರಮ ಪುರುಷ ಪಾವನ ಶ್ರೀರ ರಾಮ ಜಯತು ಶ್ರೀ ರಾಮ ಸುಧಾಮ. ಅಮರ ವಿರುದ ಬಲ ಅಮಿತ ಬಲ ಬಲ. ರಾಮ ಜಯತು ಶ್ರೀ ರಾಮ ಸುಧಾಮ. ಶ್ರೀ ದುರ್ಗಮ್ಮ ಕಲಾ ಸಂಘಕ್ಕೆ, ಶ್ರೀ ದುರ್ಗಮ್ಮ ಕಲಾ ಸಂಘಕ್ಕೆ, ಶ್ರೀ ದುರ್ಗಮ್ಮ ಕಲಾ ಸಂಘಕ್ಕೆ, ಬಸವಣ್ಣರಿಗೆ, ದಾದಾ ಸಾಹೇಬ್ ಅಂಬೇಡ್ಕರ್ರಿಗೆ, ಭೋಲೋ ಭಾರತ್ ಮಾತಾ ಕಿ, ಭೋಲೋ ಭಾರತ್ ಮಾತಾ ಕಿ. ಒಂದೇ ಮಾತರಂ. ಒಂದೇ ಮಾತರಂ.